ನಮ್ಮ ಪೂರ್ವಜರು ಕೇವಲ ಸುತ್ತಿಗೆ ಮತ್ತು ಉಳಿಗಳಿಂದ ಬೃಹತ್ ಪಿರಮಿಡ್ಗಳನ್ನು ನಿರ್ಮಿಸಿದ್ರು ಅಂತ ನಾವು ಸುಮ್ಮನೆ ನಂಬಿಬಿಡಬೇಕಾ? ಅಥವಾ ಇತಿಹಾಸದ ಪುಟಗಳ ಹಿಂದೆ ಎಲ್ಲೋ ನಾವು ಮರ್ತೋಗಿರೋ ಒಂದು ದೊಡ್ಡ ಶಕ್ತಿಯ ರಹಸ್ಯ ಅಡಗಿದೆಯಾ? ಈ ದೈತ್ಯಾಕಾರದ ಕಟ್ಟಡಗಳನ್ನು ನೋಡಿದ್ರೆ ತಲೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಇದು ನಿಜವಾಗ್ಲೂ ಬರೀ ಮನುಷ್ಯರ ಶ್ರಮದಿಂದ ಆಗಿದ್ದ? ಅಥವಾ ನಾವು ಇಡೀ ಇತಿಹಾಸವನ್ನೇ ಏನೋ ತಪ್ಪತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವ? ಬಹುಶಃ ಅವರು ಎಲೆಕ್ಟ್ರಿಸಿಟಿ ತರಹದ ಯಾವುದೋ ಒಂದು ಅದ್ಭುತ ಶಕ್ತಿಯನ್ನ ಬಳಸ್ತಿದ್ರೇನೋ, ಅದನ್ನೇ ನಾವೀಗ ಮತ್ತೆ ಕಂಡಿಡಿಯಕ್ಕೆ ಹೊರಟಿದ್ದೀವೇನೋ? ಈ ರಹಸ್ಯದ ಆಳಕ್ಕೆ ಇಳಿಯೋಣ. ಮೊದಲು ಅವರ ಇಂಜಿನಿಯರಿಂಗ್ ಅದ್ಭುತಗಳನ್ನೇ ನೋಡೋಣ. ಮೆಗಾಲಿಥಿಕ್ ಅಂತಾರೆ, ಅಂದ್ರೆ ದೈತ್ಯಾಕಾರದ ಕಲ್ಲುಗಳಿಂದ ಕಟ್ಟಿದ ಕಟ್ಟಡಗಳು. ಹೇಗಿದೆ ಅಂದ್ರೆ ನಮ್ಮ ಇವತ್ತಿನ ಆಧುನಿಕ ಟೆಕ್ನಾಲಜಿಗೂ ದೊಡ್ಡ ಸವಾಲಾಗುತ್ತೆ. ಉದಾಹರಣೆಗೆ, ಜೆರೂಸಲೆಂನಲ್ಲಿರೋ ಈ ಪಶ್ಚಿಮದ ಕಲ್ಲನ್ನೇ ನೋಡಿ. ಇದು ಒಂದೇ ಒಂದು ಬಂಡೆ. ಅದರ ತೂಕ ಕೇಳಿದ್ರೆ ಶಾಕ್ ಆಗುತ್ತೆ, 600 ಟನ್ಗಳಿಗಿಂತ ಜಾಸ್ತಿ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗೋಣ. ಈಜಿಪ್ಟಿನ ರಾಮೆಸಿಯಂ ಪ್ರತಿಮೆ ಇದೆಯಲ್ಲ, ಅದಂತೂ ಇನ್ನೂ ದೊಡ್ಡದು. ಒಂದೇ ಕಲ್ಲಿನಿಂದ ಕೆತ್ತಿದ ದೈತ್ಯ ಪ್ರತಿಮೆಯ ತೂಕ ಬರೋಬ್ಬರಿ 1000 ಟನ್. ಆದರೆ ಎಲ್ಲರಕ್ಕಿಂತ ಮಿಗಿಲಾದದ್ದು ಲೆಬನಾನ್ನ ಬಾಲ್ಬೆಟ್ನಲ್ಲಿರುವ ಟ್ರಿಲಿಥಾನ್ ಕಲ್ಲುಗಳು. ಒಂದೇ ಒಂದು ಕಲ್ಲಿನ ತೂಕ ಊಹೆ ಮಾಡೋಕ್ಕಾಗುತ್ತಾ? ಬರೋಬ್ಬರಿ 2000 ಟನ್. ಇದನ್ನ ಹೇಗ್ ಮಾಡಿದ್ರು? ಕೆಲವರು ಹೇಳ್ತಾರೆ ಇದನ್ನೆಲ್ಲ ಗುಲಾಮರನ್ನ ಇಟ್ಕೊಂಡು ಮಾಡಿಸಿದ್ರು ಅಂತ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ. ಇತ್ತೀಚೆಗೆ ಅಂದ್ರೆ 2012ರಲ್ಲಿ ನಾವು ಕೇವಲ 340 ಟನ್ ಕಲ್ಲನ್ನು ಸಾಗಿಸೋಕೆ ಎಷ್ಟೊಂದು ದೊಡ್ಡ ಹೈಟೆಕ್ ಟ್ರಕ್ ಬಳಸಬೇಕಾಯಿತು. ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು 2000 ಟನ್ ಕಲ್ಲುಗಳನ್ನು ಹೇಗೆ ಸಾಗಿಸಿದ್ರು? ಬರೀ ಹಗ್ಗಗಳು ಮತ್ತೆ ಮರದ ದಿಂಬಿಗಳಿಂದ ಇದು ಸಾಧ್ಯನಾ? ಇದು ಬರೀ ತೂಕದ ವಿಷಯ ಅಷ್ಟೇ ಅಲ್ಲ, ಅವರ ನಿಖರತೆಯೂ ಅಷ್ಟೇ ಅದ್ಭುತ. ಪೆರುವಿನಲ್ಲಿರೋ ಈ ಕಲ್ಲುಗಳನ್ನ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿದ್ದಾರೆ ಅಂದ್ರೆ ಅದರ ಮಧ್ಯೆ ಒಂದು ಬ್ಲೇಡ್ ಕೂಡ ಹೋಗೋದಿಲ್ಲ. ಇದನ್ನ ಬರೀ ಕೈಯಲ್ಲಿ ಉಳಿ ಸುತ್ತಿಗೆ ಹಿಡಿದು ಮಾಡಿದ ಕೆಲಸ ಅಂತ ಹೇಳೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ನೋಡಿ, ಇಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ಬೇಕಂದ್ರೆ ಪವರ್ ಟೂಲ್ಸ್ ಬೇಕೇ ಬೇಕು. ಪವರ್ ಟೂಲ್ಸ್ ಕೆಲಸ ಮಾಡ್ಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಹಾಗಾದ್ರೆ ಪ್ರಾಚೀನ ಕಾಲದಲ್ಲಿ ವಿದ್ಯುತ್ ಇತ್ತಾ? ಅಚ್ಚರಿ ಅನ್ಸಿದ್ರು ಕೆಲವು ಸುಳಿವುಗಳು ಹೌದು ಅಂತಾನೆ ಹೇಳ್ತಿವೆ. 1938ರಲ್ಲಿ ಬಾಗ್ದಾದ್ ಹತ್ತಿರ ಕೆಲವು ಮಣ್ಣಿನ ಪಾತ್ರೆಗಳು ಸಿಕ್ಕುವು. ನೋಡೋಕ್ಕೆ ಸಾಮಾನ್ಯ ಪಾತ್ರೆಗಳ ಥರ ಇದ್ರೂ ಅವು ಸಾಮಾನ್ಯ ಅಲ್ಲ. ಅವು ಪ್ರಾಚೀನ ಬ್ಯಾಟರಿಗಳು. ಹೌದು, ಕೇಳಿದ್ದು ಸರಿ. ವಿಜ್ಞಾನಿಗಳು ಇವುಗಳನ್ನ ಪರೀಕ್ಷೆ ಮಾಡಿದಾಗ ಇವು ನಿಜವಾಗ್ಲೂ ವಿದ್ಯುತ್ ಉತ್ಪಾದನೆ ಮಾಡ್ತವೆ ಅಂತ ಸಾಬೀತಾಗಿದೆ. ಈಜಿಪ್ಟ್ನ ಡೆಂಡರಾದಾದಲ್ಲಿ ಸಿಕ್ಕಿರೋ ಈ ಕೆತ್ತನೆ ಇದೆಯಲ್ಲ, ಇದು ಇನ್ನೂ ದೊಡ್ಡ ರಹಸ್ಯ. ಇದನ್ನೊಮ್ಮೆ ಸರಿಯಾಗಿ ನೋಡಿ. ನಮ್ಮ ಇವತ್ತಿನ ಲೈಟ್ ಬಲ್ಬ್ ಥರ ಕಾಣಿಸ್ತಿಲ್ವಾ? ಒಳಗೆ ಒಂದು ಫಿಲಮೆಂಟ್, ಕೆಳಗೆ ಒಂದು ಪವರ್ ಬಾಕ್ಸ್, ಅದನ್ನ ಹಿಡಿದುಕೊಳ್ಳೋಕೆ ಒಂದು ಇನ್ಸುಲೇಟರ್, ಎಲ್ಲವೂ ಇದೆ. ಇದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯನಾ? ಇನ್ನೊಂದು ವಿಷಯ ಯೋಚನೆ ಮಾಡಿ. ಈಜಿಪ್ಟ್ನ ರಾಜರುಗಳ ಆಳವಾದ ಸಮಾಧಿಗಳ ಗೋಡೆಗಳ ಮೇಲೆ ಸುಂದರವಾದ ಚಿತ್ರಗಳಿವೆ. ಆದರೆ ಅಲ್ಲಿ ಸೂರ್ಯನ ಬೆಳಕು ಹೋಗೋದಿಲ್ಲ. ಅವರು ಪಂಚುಗಳನ್ನೇನಾದ್ರೂ ಬಳಸಿದ್ರೆ ಗೋಡೆಗಳ ಮೇಲೆ ಹೊಗೆಯ ಕಲೆಗಳಿರ್ಬೇಕಿತ್ತು ಅಲ್ವಾ? ಆದರೆ ಒಂದೇ ಒಂದು ಕಲೆಯೂ ಇಲ್ಲ. ಹಾಗಾದ್ರೆ ಆ ಕತ್ತಲ್ನಲ್ಲಿ ಅವ್ರು ಹೇಗೆ ಕೆಲಸ ಮಾಡಿದ್ರು? ಸರಿ, ಚಿಕ್ಕ ಚಿಕ್ಕ ದೀಪಗಳಿಗೆ ಸಣ್ಣ ಬ್ಯಾಟರಿಗಳು ಸಾಕು. ಆದರೆ 2000 ಟನ್ ಕಲ್ಲುಗಳನ್ನ ಎತ್ತೋಕೆ ಅದಕ್ಕೆ ಒಂದು ದೊಡ್ಡ ಪವರ್ ಪ್ಲಾಂಟೇ ಬೇಕು. ಆ ಪವರ್ ಪ್ಲಾಂಟ್ ಬೇರೆ ಯಾವುದೂ ಅಲ್ಲ, ಗೀಜಾದ ಗ್ರೇಟ್ ಪಿರಮಿಡ್ ಆಗಿರಬಹುದಾ? ಯಾಕಂದ್ರೆ ಗ್ರೇಟ್ ಪಿರಮಿಡ್ ಒಳಗೆ ಯಾವುದೇ ಮಮ್ಮಿ ಸಿಕ್ಕಿಲ್ಲ, ಶವಪೆಟ್ಟಿಗೆ ಇಲ್ಲ, ರಾಜನ ಬಗ್ಗೆ ಹೇಳುವ ಯಾವುದೇ ಚಿತ್ರಲಿಪಿಗಳೂ ಇಲ್ಲ. ಅದು ನೋಡಕ್ಕೆ ಸಮಾಧಿ ಥರ ಇಲ್ಲವೇ ಇಲ್ಲ. ಬದಲಿಗೆ ಒಂದು ನಿಖರವಾದ ಟೆಕ್ನಿಕಲ್ ಆದ ಅಲಂಕಾರ ಇಲ್ಲದ ಒಂದು ಯಂತ್ರದ ಥರ ಇದೆ. ಕೆಲವು ಎಂಜಿನಿಯರ್ಗಳ ಪ್ರಕಾರ ಅದೊಂದು ಬೃಹತ್ ಪವರ್ ಪ್ಲಾಂಟ್. ಪಿರಮಿಡ್ ಕಟ್ಟಿರೋ ಗ್ರಾನೈಟ್ ಕಲ್ಲುಗಳಲ್ಲಿ ಸ್ಫಟಿಕ ಶಿಲೆ ಅಂದ್ರೆ ಕ್ವಾಡ್ಸ್ ಅನ್ನೋದು ಹೇರಳವಾಗಿದೆ. ಈ ಕ್ವಾಡ್ಸ್ಗೆ ಒಂದು ಅದ್ಭುತವಾದ ಗುಣ ಇದೆ. ಅದಕ್ಕೆ ಪೀಜೋ ಎಲೆಕ್ಟ್ರಿಸಿಟಿ ಅಂತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವದನ್ನ ಒತ್ತಿದ್ರೆ ಅಥವಾ ಕಂಪಿಸಿದ್ರೆ ಅದು ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಹಾಗಾದ್ರೆ ಈ ಪವರ್ ಪ್ಲಾಂಟ್ ಹೇಗೆ ಕೆಲಸ ಮಾಡ್ತಿತ್ತು? ಸರಳವಾಗಿ ಹೇಳೋದಾದ್ರೆ, ಪಿರಮಿಡ್ ಭೂಮಿಯ ನೈಸರ್ಗಿಕ ಕಂಪನಗಳನ್ನ ತನ್ನೊಳಗೆ ಸೆಳೆದುಕೊಂಡು ಅದನ್ನ ಕೆಲವು ರಾಸಾಯನಿಕ ಕ್ರಿಯೆಗಳ ಮೂಲಕ ಸಾವಿರಾರು ಪಟ್ಟು ದೊಡ್ಡದ್ ಮಾಡಿ ಕೊನೆಗೆ ಒಂದು ಶಕ್ತಿಯುತವಾದ ಮೈಕ್ರೋವೇವ್ ಕಿರಣದ ರೂಪದಲ್ಲಿ ಆಕಾಶಕ್ಕೆ ಕಳಿಸ್ತಿತ್ತು. ಇದೊಂದು ಥಿಯರಿ. ಓಕೆ, ಗ್ರೇಟ್ ಪಿರಮಿಡ್ ಒಂದು ಪವರ್ ಪ್ಲಾಂಟ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಆ ಶಕ್ತಿಯನ್ನ ಯಾರು ಬಳಸ್ತಿದ್ರೋ ಮತ್ತೆ ಅದನ್ನ ಹೇಗೆ ಬಳಸ್ತಿದ್ರೋ? ಈ ಐಡಿಯಾ ಕೇಳೋಕೆ ವಿಚಿತ್ರ ಅನ್ಸಿದ್ರೆ ಒಮ್ಮೆ ನಿಕೋಲಾ ಟೆಸ್ಲಾ ಬಗ್ಗೆ ಯೋಚಿಸಿ. ಅವರು ಕೂಡ ತಂತಿಗಳಿಲ್ದೆ ಇಡೀ ಜಗತ್ತಿಗೆ ವಿದ್ಯುತ್ ಕೊಡೋ ಕನ್ಸ್ಕಂಡಿದ್ರು. ಬಹುಶಃ ಟೆಸ್ಲಾ ಏನೋ ಹೊಸ್ತನ ಕಂಡಿಡಿತಾ ಇರ್ಲಿಲ್ಲ,
ಬದಲಿಗೆ ನಮ್ಮ ಪೂರ್ವಜರು ಮರ್ತೋಗೋದ ಜ್ಞಾನವನ್ನ ಮತ್ತೆ ಶೋಧಿಸ್ತಿದ್ರೇನೋ? ಹಾಗಾದ್ರೆ ಈ ಪ್ರಾಚೀನ ವೈರ್ಲೆಸ್ ನೆಟ್ವರ್ಕ್ನಲ್ಲಿ ರಿಸೀವರ್ಗಳು ಯಾವುದು? ಅವು ಪ್ರಪಂಚದಾದ್ಯಂತ ನಾವು ನೋಡುವ ಒಬೆಲಿಸ್ಕ್ಗಳು. ಹೌದು, ಇವು ಬರೀ ಅಲಂಕಾರಿಕ ಕಂಬಗಳಲ್ಲ, ಇವು ಶಕ್ತಿಯನ್ನು ಸ್ವೀಕರಿಸೋ ಆಂಟೆನಾಗಳು. ಅಂದ್ರೆ ಗ್ರೇಟ್ ಪಿರಮಿಡ್ ಟ್ರಾನ್ಸ್ಮಿಟರ್ ಆಗಿ ಶಕ್ತಿ ಕಳಿಸಿದ್ರೆ ಈ ಒಬೆಲಿಸ್ಕ್ಗಳು ಅದನ್ನ ರಿಸೀವ್ ಮಾಡಿ ತಮ್ಮ ಸುತ್ತಮುತ್ತಲಿನ ಜಾಗಗಳಿಗೆಲ್ಲ ವಿದ್ಯುತ್ ಪೂರೈಕೆ ಮಾಡ್ತಿದ್ವು. ಆದರೆ ಇಷ್ಟೊಂದು ಅದ್ಭುತವಾದ ಮುಂದುವರೆದ ತಂತ್ರಜ್ಞಾನ ಇದ್ದಿದ್ರೆ ಅದೆಲ್ಲ ಎಲ್ಲಿಗೋಯ್ತು? ಉತ್ತರ ಒಂದು ಭಯಾನಕ ಮಹಾವಿನಾಶದ ಕಥೆಯಲ್ಲಿ ಅಡಗಿದೆ. ಪಾಕಿಸ್ತಾನದಲ್ಲಿ ಮೊಹೆಂಜೊದಾರೋ ಅಂತ ಒಂದು ಪ್ರಾಚೀನ ನಗರ ಇದೆ. ಅಲ್ಲಿನ ಬೀದಿಗಳಲ್ಲಿ ಅಸ್ಥಿಪಂಜರಗಳು ಹಾಗೇ ಬಿದ್ದಿದ್ದವು. ಅವುಗಳನ್ನು ಪರೀಕ್ಷಿಸಿದಾಗ ಹಿರೋಶಿಮಾದಲ್ಲಿ ಆದ ಹಾಗೆ ಪರಮಾಣು ವಿಕಿರಣದ ಕುರುಹುಗಳು ಸಿಕ್ಕಿವೆ. ಅಷ್ಟೇ ಅಲ್ಲ, ಅಲ್ಲಿನ ಗೋಡೆಗಳು ಮತ್ತು ಮಡಿಕೆಗಳು ಭಯಂಕರ ಶಾಖಕ್ಕೆ ಕರಗಿ ಗಾಜಾಗಿವೆ. ಇದು ಯಾವುದೋ ಒಂದು ಪ್ರಾಚೀನ ಪರಮಾಣು ಯುದ್ಧದ ಸಾಕ್ಷಿ ಇರ್ಬೋದಾ? ಈ ಪ್ರಾಚೀನ ಕಥೆ ನಮಗೆಲ್ಲ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಡ್ತಿದೆ. ನಾವು ಇತಿಹಾಸದಿಂದ ಪಾಠ ಕಲ್ತಿದ್ದೀವಾ ಅಥವಾ ಗೊತ್ತಿಲ್ಲದೆ ಅದನ್ನೇ ಮತ್ತೆ ಮಾಡ್ತಾ ಇದ್ದೀವಾ? ಯೋಚನೆ ಮಾಡಿ, ಇವತ್ತು ನಾವು ಕೂಡ ಪರಮಾಣು ಶಕ್ತಿ, ವೈರ್ಲೆಸ್ ಎನರ್ಜಿ ಅಂತ ಮುಂದುವರಿತಾ ಇದ್ದೇವೆ. ಬಹುಶಃ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ನಡೆದಿದ್ದ ಅದೇ ದಾರಿಯಲ್ಲಿ ನಾವು ಸಾಕ್ತಿದ್ವೇನೋ? ಹಾಗಾದ್ರೆ ಕೊನೆಯ ಪ್ರಶ್ನೆ, ನಾವು ಹೊಸ ಇತಿಹಾಸವನ್ನ ಸೃಷ್ಟಿಸ್ತಿದ್ದೀವಿಯಾ ಅಥವಾ ಹಳೇದನ್ನೇ ಪುನರಾವರ್ತಿಸ್ತಿದ್ದೀವಿಯಾ? ನಮ್ಮ ಪೂರ್ವಜರು ಮಾಡಿದ ತಪ್ಪನ್ನೇ ನಾವು ಮತ್ತೆ ಮಾಡ್ತೀವಾ ಅಥವಾ ಈ ಸಾರಿ ನಾವು ಬೇರೆದೇ ಆದ ಒಂದು ಅಂತ್ಯವನ್ನ ಬರಿತೀವಾ? ಆಯ್ಕೆ ನಮ್ಮ ಕೈಯಲ್ಲಿದೆ.